ಹೆಲೋ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿಯಾಗಿ ನಿಮ್ಮ ಜಿಯೋ ನಂಬರನ್ನು ಹಾಗೂ ನಿಮ್ಮ ಗೆಳೆಯರ ಜಿಯೋ ನಂಬರನ್ನು ನೀವಾಗೆ ಖುದ್ದಾಗಿ ರೀಚಾರ್ಜ್ ಮಾಡ್ಕೋಬಹುದು ವಿದೌಟ್ ಎನಿ ರಿಟೇಲರ್ ಹತ್ರ ಹೋಗದೇ ಕೂಡ ನಿಮ್ಮ ಜಿಯೋ ನಂಬರನ್ನು ನೀವು ಯಾವ ರೀತಿಯಾಗಿ ನೀವೇ ರೀಚಾರ್ಜ್ ಮಾಡ್ಕೋಬಹುದು. ಹಾಗೂ ಈ ರೀಚಾರ್ಜ್ ಮಾಡೋದ್ರಿಂದ ನಿಮ್ಗೆ ಎಷ್ಟು ಕಮಿಷನ್ ಸಿಗುತ್ತೆ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಸೊ ಯಾವುದೇ ರೀತಿಯಾಗಿ ವಿಡಿಯೋನ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್. ಸೊ ಇನ್ನೂವರೆಗೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನನ್ನು ಟ್ಯಾಪ್ ಮಾಡೋದ್ರ ಮುಖಾಂತರ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ನಾನು ಹೇಳೋ ಪ್ರತಿಯೊಂದು ಹಂತನೂ ಕೂಡ ಫಾಲೋ ಮಾಡಿದರೆ ಸಾಕು, ನೀವು ಕೂಡ ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಹಾಗಿದ್ರೆ ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಈ ಒಂದು ಲಾಕ್ಡೌನ್ ಪೀರಿಯಡಲ್ಲಿ ಜಿಯೋ ಕಸ್ಟಮರ್ಗಳಿಗೆ ಯಾವುದೇ ರೀತಿಯಾದಂಥ ರೀಚಾರ್ಜ್ನ ತೊಂದರೆ ಆಗಬಾರ್ದು ಅಂತ ಒಂದು ಅಂಶನ ಗಮನದಲ್ಲಿಟ್ಟುಕೊಂಡು ಜಿಯೋ ತನ್ನ ಗ್ರಾಹಕರಿಗೋಸ್ಕರ ಒಂದು ಹೊಸ ರೀತಿಯಾದಂಥ ಅಪ್ಲಿಕೇಶನನ್ನು ಶುರು ಮಾಡಿದೆ. ಸೊ ಆ ಅಪ್ಲಿಕೇಶನ್ ಹೆಸರೇ ಜಿಯೋ POS ಲೈಟ್ ಅಂತ. ಈಗ ನಾನು ಫೋನಿನ ಹೋಮ್ ಸ್ಕ್ರೀನಲ್ಲಿ ಪ್ಲೇಸ್ಟೋರಲ್ಲಿ ಹೋಗ್ತಾ ಇದ್ದೀನಿ. ಪ್ಲೇಸ್ಟೋರಲ್ಲಿ ಹೋಗಿ ನಾನು ಜಿಯೋ POS ಲೈಟ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಇದೇ ರೀತಿಯಾಗಿ ಜಿಯೋ POS ಲೈಟ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಕೊಟ್ಟಾಗ ಇಲ್ಲಿ ಮೊದಲನೇ ಒಂದು ಆ್ಯಪ್ ಕಾಣ್ತಾ ಇದೆ ನೋಡಿ, ಜಿಯೋ POS ಲೈಟ್ ಅಂತ. ಸೊ ನೀವು ಅದ್ರ ಮೇಲೆ ಟ್ಯಾಪ್ ಮಾಡಬೇಕಾಗತ್ತೆ. ಈಗ ನಾನು ಟ್ಯಾಪ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ನಾನೀಗ ಆಲ್ರೆಡಿ ಅದನ್ನು ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಆ ಕಾರಣಕ್ಕಾಗಿ ನನಗೆ ಇಲ್ಲಿ ಓಪನ್ ಅಂತ ತೋರಿಸ್ತಾ ಇದೆ. ನೀವು ಇನ್ಸ್ಟಾಲ್ ಮಾಡಿಲ್ಲ ಅಂತಂದರೆ ಅಲ್ಲಿ ನಿಮಗೆ ಇನ್ಸ್ಟಾಲ್ ಅಂತ ತೋರಿಸುತ್ತೆ. ಸೊ ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಸೊ ಈಗ ನಿಮಗೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನೀಗ ಆಲ್ರೆಡಿ ಇನ್ಸ್ಟಾಲ್ ಮಾಡೋದ್ರಿಂದ ನಾನು ಡೈರೆಕ್ಟಾಗಿ ಓಪನ್ ಮಾಡ್ತಾ ಇದ್ದೀನಿ ಆ್ಯಪನ್ನು. ನಾನು ಆಲ್ರೆಡಿ ಜಿಯೋ POS ಲೈಟ್ ಅನ್ನೋ ಆ್ಯಪನ್ನು ಇನ್ಸ್ಟಾಲ್ ಮಾಡಿರೋದ್ರಿಂದ ನಾನು ಹೋಮ್ ಸ್ಕ್ರೀನಲ್ಲಿ ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿದೆ ನೋಡಿ ಫ್ರೆಂಡ್ಸ್, ಜಿಯೋ POS ಲೈಟ್ ಅಂತ. ಸೊ ಓಪನ್ ಮಾಡಿದ ತಕ್ಷಣ ನಮಗೆ ಹೋಮ್ ಸ್ಕ್ರೀನ್ ಈ ಥರ ಕಾಣುತ್ತೆ. ಇಲ್ಲಿ ಎರಡು ಆಪ್ಷನ್ ಇದೆ, ಒಂದು ಸೈನ್ ಇನ್ನು ಆ್ಯಂಡ್ ಸೈನ್ ಅಪ್ ಅಂತ. ಸೊ ನಾನು ಫಸ್ಟ್ ಟೈಮ್ ರಿಜಿಸ್ಟರ್ ಮಾಡೋದ್ರಿಂದ ಸೈನ್ ಅಪ್ ಅಂತ ಕೊಡ್ತಾ ಇದ್ದೀನಿ. ಸೊ ಸೈನ್ ಅಪ್ ಅಂತ ಕೊಟ್ಟ ತಕ್ಷಣ ಮುಂದೆ ನಮಗೆ ಈ ರೀತಿಯಾದಂಥ ಒಂದು ಹೋಮ್ ಸ್ಕ್ರೀನ್ ಕಾಣುತ್ತೆ. ಇಲ್ಲಿ ನಮ್ಮ ಇಮೇಲ್ ID ಹಾಗೂ ನಮ್ಮ ಜಿಯೋ ಮೊಬೈಲ್ ನಂಬರನ್ನು ಟೈಪ್ ಮಾಡಬೇಕಾಗತ್ತೆ. ಸೊ ನಮ್ಮ ಇಮೇಲ್ ID ಮತ್ತು ಜಿಯೋ ಫೋನ್ ನಂಬರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದು ಕೇಸಸ್ ತುಂಬಾ ಸೆನ್ಸಿಟಿವ್ ಇರೋದ್ರಿಂದ ಸ್ವಲ್ಪ ಬ್ಲರ್ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ಇಲ್ಲಿ ನಾನೇನು ಮಾಡಿಲ್ಲ, ಜಸ್ಟ್ ನನ್ನ ಇಮೇಲ್ ID ಹಾಗೂ ಫೋನ್ ನಂಬರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಫೋನ್ ನಂಬರ್ ಹಾಗೂ ಇಮೇಲ್ ಐಡಿನ ಆ್ಯಡ್ ಮಾಡಿದ ತಕ್ಷಣ ಜನರೇಟ್ OTP ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಜನರೇಟ್ OTP ಅಂತ ಕೊಡ್ತಾ ಇದ್ದೀನಿ. OTP ಕೊಟ್ಟ ತಕ್ಷಣ ಇಲ್ಲಿ ನಮ್ಮ OTPಯನ್ನು ಕೇಳುತ್ತೆ. ಸೊ OTPಯನ್ನು ಚೆಕ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಇಲ್ಲಿ ನಾನು OTP ಚೆಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು OTP ಬಂದಿದೆ ನೋಡಿ, ನಾನು ಇದನ್ನು ಕಾಪಿ ಮಾಡ್ತಾ ಇದ್ದೀನಿ. ಸೊ ಇದನ್ನು ಕಾಪಿ ಮಾಡಿ ನಾನು ಡೈರೆಕ್ಟ್ ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ನಾನು ಕ್ರೆಡಿಟ್ OTP ಅಂತ ಕೊಟ್ಟಿದ್ದೀನಿ. ಕೊಟ್ಟ ತಕ್ಷಣ ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ 3 ಡಾಟ್ ಕೊಟ್ಟ ತಕ್ಷಣ ಇಲ್ಲಿ ನಿಮಗೆ ಫಸ್ಟ್ ಆಪ್ಷನ್ನು ಲೋಡ್ ಮನಿ ಅಂತಿದೆ. ನೀವು ರೀಚಾರ್ಜ್ ಮಾಡ್ಬೇಕಾದ್ರೆ ಮನಿಯನ್ನು ಲೋಡ್ ಮಾಡಬೇಕಾಗುತ್ತೆ ಫಸ್ಟು. ಆಮೇಲೆ ಸೆಕೆಂಡ್ ಆಪ್ಷನ್ನು ರಿಚಾರ್ಜ್ ಅಂತ ಇದೆ. ಇಲ್ಲಿ ನೀವು ಯಾವುದೇ ರೀತಿಯಾದ ರಿಚಾರ್ಜ್ ಮಾಡಿದರೆ ಇಲ್ಲಿ ಕಾಣುತ್ತೆ. ಸೊ ಇನ್ನೂ ರಿಚಾರ್ಜ್ ಮಾಡಿಲ್ಲ ಫ್ರೆಂಡ್ಸ್, ಸೊ ಬ್ಲ್ಯಾಂಕ್ ಆಗಿದೆ. ಇನ್ನು ಮೂರನೇ ಆಪ್ಷನ್ನು ಚೇಂಜ್ MPI ಅನ್ನೋದು ಬರುತ್ತೆ. ಸೊ ನೀವು ರಿಚಾರ್ಜ್ ಮಾಡಬೇಕಾದ್ರೆ ಪಾಸ್ವರ್ಡನ್ನು ಕೊಡಬೇಕಾಗುತ್ತೆ. ಅಲ್ಲಿ ನೀವು ಚೇಂಜ್ ಮಾಡ್ಕೋಬೇಕಾಗಿದ್ರೆ ಇಲ್ಲಿ ಚೇಂಜ್ ಮಾಡ್ಕೋಬಹುದು. ಇನ್ನು ನೆಕ್ಸ್ಟು ಮೈ ಅರ್ನಿಂಗ್ಸ್ ಅಂತ ಇದೆ. ಇಲ್ಲಿ ನಾವು ರಿಚಾರ್ಜ್ ಮಾಡಿದ ತಕ್ಷಣ ಎಷ್ಟನ್ನು ಅರ್ನಿಂಗ್ ಮಾಡಿದ್ದೀವಿ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಸೊ ಇನ್ನೂ ರಿಚಾರ್ಜ್ ಮಾಡಿಲ್ಲ ಫ್ರೆಂಡ್ಸ್, ಸೊ ಖಾಲಿ ಇದೆ. ಸೊ ಅದೇ ರೀತಿಯಾಗಿ ನಾನು ಇಲ್ಲಿ ಯಾವುದೊಂದು ರಿಚಾರ್ಜ್ ಅಂತ ಆಪ್ಷನ್ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನಮಗೆ ಯಾವ ಥರ ಕಾಣುತ್ತೆ ಅಂದರೆ, ಸೊ ಏಜೆಂಟ್ ಡಸ್ ನಾಟ್ ಹ್ಯಾವ್ ಸಫಿಷಿಯೆಂಟ್ ಬ್ಯಾಲೆನ್ಸ್. ಸೊ ಇನ್ನೂ ಮನಿಯನ್ನು ಲೋಡ್ ಮಾಡಿಲ್ಲ. ಸೊ ಆ ಥರ ಕಾಣ್ತಾ ಇದೆ. ನೆಕ್ಸ್ಟ್ ಮೈ ಅರ್ನಿಂಗ್ಸು ಕೂಡ ಖಾಲಿ ಇದೆ. ಇವಾಗ ನಾನು ನಿಮ್ಮ ಮುಂದೆ ಲೈವ್ ಆಗಿ ಮನಿಯನ್ನು ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಲೋಡ್ ಮನಿ ಅಂತ ಕೊಡ್ತಾ ಇದ್ದೀನಿ. ಸೊ ನಮಗೆ 500 ರೂಪೀಸ್ ಸಾಕು ಅಂತ ಇಟ್ಕೊತೀನಿ. 500 ರೂಪೀನ ಪ್ರೊಸೀಡ್ ಅಂತ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಅದು ಏನು ತೋರಿಸ್ತಾ ಇದೆ, ಪ್ಲೀಸ್ ಎಂಟರ್ 1000 ರೂಪೀಸ್ ಆರ್ ಮೋರ್. ಸೊ ಹೌದು, 1000 ರೂಪೀಸ್ ಆರ್ ಮೋರ್ ಅಂತ ಇಲ್ಲಿ ನಾವು 1000 ರೂಪಾಯಿಗಿಂತ ಜಾಸ್ತಿನೇ ನಾವು ಇಲ್ಲಿ ಲೋಡ್ ಮಾಡಬೇಕಾಗುತ್ತೆ. ಸೊ 1000 ರೂಪೀಸನ್ನು ಲೋಡ್ ಮಾಡ್ತಾ ಇದ್ದೀನಿ, ಪ್ರೊಸೀಡ್ ಅಂತ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಇಲ್ಲಿ ಡಿಫ್ರೆಂಟ್ ವೇಸನ್ನು ಕೊಟ್ಟಿದ್ದಾರೆ, ಯಾವ ರೀತಿ ನೀವು ಮನಿನ ಲೋಡ್ ಮಾಡ್ಬೋದು ಅಂತ. ಯೂಸಿಂಗ್ UPI ID, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್ ಆ್ಯಂಡ್ ಮತ್ತು ಅದೇ ರೀತಿಯಾಗಿ ಜಿಯೋ ಮನಿ ಥ್ರೂ ಕೂಡ ನೀವು ಲೋಡ್ ಮಾಡ್ಬೋದು. Paytm, ಫೋನ್ಪೇ, ನೋಬಿಕ್ವಿಕ್, ಈ ರೀತಿಯಾಗಿ ನೀವು ಇಲ್ಲಿ ಮನಿಯನ್ನು ಲೋಡ್ ಮಾಡಬಹುದಾಗಿದೆ ಫ್ರೆಂಡ್ಸ್. ಸೊ ನಾನು ಫೋನ್ಪೇನ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಫೋನ್ಪೇ ಇದೆ. ಫೋನ್ಪೇ ಯೂಸ್ ಮಾಡಿಕೊಂಡು ನಾನು ಮನಿಯನ್ನು ಲೋಡ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಲಿಂಕ್ ಆ್ಯಂಡ್ ಪೇ ಅಂತ ಇದೆ ನೋಡಿ, ಅಲ್ಲಿ ನಾನು ಟ್ಯಾಪ್ ಮಾಡ್ತಾ ಇದ್ದೀನಿ, ಲಿಂಕ್ ಆ್ಯಂಡ್ ಪೇ. ಸೊ ನೀವು ಫೋನ್ಪೇನಲ್ಲಿ ಲಿಂಕ್ ಮಾಡಬೇಕಾಗುತ್ತೆ. ಸೊ ಲಿಂಕ್ ಆ್ಯಂಡ್ ಪೇ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾವು ಫೋನ್ ನಂಬರನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ ತಕ್ಷಣ OTP ಬರುತ್ತೆ. OTPನ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಸಬ್ಮಿಟ್ ಮಾಡಿದ ತಕ್ಷಣ ಇಲ್ಲಿ ಪೇ ಬೈ ಫೋನ್ಪೇ ಅಂತ 1000 ರೂಪೀಸ್ ಪರ್ಮಿಷನ್ ಕೇಳ್ತಾ ಇದೆ. ಸೊ ಪೇ ಬೈ ಫೋನ್ಪೇ ಅಂತ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ಪ್ಲೀಸ್ ವೇಟ್ ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಅಂತ ಬರುತ್ತೆ. ಸೊ ಇಲ್ಲಿ ಟೈಮಿಂಗ್ ಓಡ್ತಾ ಇರುತ್ತೆ. ಇವಾಗ ಏನು ಮಾಡಬೇಕಾಗತ್ತೆ ಅಂದರೆ ನೀವು ನಿಮ್ಮ ಫೋನ್ಪೇ ಆ್ಯಪನ್ನು ಓಪನ್ ಮಾಡಬೇಕಾಗತ್ತೆ. ಸೊ ಫೋನ್ಪೇ ಆ್ಯಪನ್ನು ಓಪನ್ ಮಾಡಿ ಅಲ್ಲಿ ನಿಮಗೆ ಇದಂಥ ನೋಟಿಫಿಕೇಷನನ್ನು ನೀವು ಆಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ನಾನು ಡೈರೆಕ್ಟ್ ಫೋನ್ಪೇ ಓಪನ್ ಮಾಡ್ತಾ ಇದ್ದೀನಿ. ಫೋನ್ಪೇ ಓಪನ್ ಮಾಡಿ ಅಲ್ಲಿ
ಅಲ್ಲಿ ನಮಗೆ ಅಮೌಂಟನ್ನು ಕೇಳ್ತಾ ಇದೆ 1000 ರುಪೀಸ್ ಪೇ ಮಾಡಬೇಕಂತೇಳಿ. ಸೊ ಇಲ್ಲಿ ಸ್ಕ್ರೀನ್ ಲಾಕ್ ಇದು. ಸೊ ಸ್ಕ್ರೀನ್ ಲಾಕ್ ಓಪನ್ ಮಾಡ್ತಾಯಿದ್ದೀನಿ. ಸೊ ದ್ಯಾಟ್ಸ್ ವೈ ಅದು ಸ್ವಲ್ಪ ಬ್ಲ್ಯಾಕ್ ಆಗಿ ಕಾಣುತ್ತೆ. ಸೊ ಇಲ್ಲಿ ಪೇ ಅಂತ ಇದೆ ನೋಡಿ, ಇದು ರಿಕ್ವೆಸ್ಟ್ ಬಂದಿದೆ. ಅಲ್ಲಿ 1000 ರುಪೀಸನ್ನು ಪೇ ಮಾಡೋದು, ಇಲ್ಲಿ ರಿಕ್ವೆಸ್ಟ್ ಬಂದಿದೆ. ರಿಕ್ವೆಸ್ಟ್ನ ಅಕ್ಸೆಪ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಎಲ್ಲ ರೀತಿಯಾದಂಥ ಒಂದು ಪ್ರೊಸೆಸನ್ನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಕಂಪ್ಲೀಟ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಸಕ್ಸಸ್ ಆಗಿದೆ. ಸೊ ಅದನ್ನು ನಮಗೆ ಎಲ್ಲ ರೀತಿಯಿಂದ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಮಟೀರಿಯಲ್ ಇರೋದ್ರಿಂದ ಇಲ್ಲಿ ರಿಕ್ವೆಸ್ಟ್ ಪ್ರೊಸೆಸ್ ಆಗಿದೆ, ಥ್ಯಾಂಕ್ ಯು ಅಂತ ತೋರಿಸ್ತಾ ಇದೆ. ಇವಾಗ ನಾನು ಬ್ಯಾಲೆನ್ಸ್ ಚೆಕ್ ಮಾಡ್ಕೋಬೋದು. 1041 ರೂಪಾಯಿ 66 ಪೈಸೆ ಇದೆ. ಸೊ ಟೋಟಲ್ ಪ್ರಾಫಿಟ್ಟು 41 ರೂಪೀಸ್ 66 ಪೈಸೆ. ಅಂದರೆ ಒಂದು 100 ರೂಪಾಯಿ ರೀಚಾರ್ಜ್ ಮಾಡಿದರೆ ನಿಮಗೆ 4.16 ಕಮಿಷನ್ ಸಿಗುತ್ತೆ ಅಂತ ಅರ್ಥ. ಇವಾಗ ನಾನು ಒಂದು ಡೈರೆಕ್ಟಾಗಿ ರೀಚಾರ್ಜ್ ಮಾಡಿ ತೋರಿಸ್ತಾ ಇದ್ದೀನಿ ಲೈವ್ ಪ್ರೂಫು. ಸೊ ರೀಚಾರ್ಜ್ ಅಂತ ಕ್ಲಿಕ್ ಮಾಡಿದ್ದೀನಿ. ಇವಾಗ ಅಲ್ಲಿ ನಮಗೆ ಜಿಯೋ ನಂಬರನ್ನು ಎಂಟ್ರ್ ಮಾಡಲಿಕ್ಕೆ ಕೇಳ್ತಾ ಇದೆ. ಸೊ ನಾನು ಜಿಯೋ ನಂಬರ್ ಎಂಟ್ರ್ ಮಾಡಿ ಸಬ್ಮಿಟ್ ಕೊಡ್ತಾ ಇದ್ದೀನಿ. ಸಬ್ಮಿಟ್ ಕೊಟ್ಟ ತಕ್ಷಣ ನಮಗೆ ಪ್ಲ್ಯಾನ್ಸ್ ಕೇಳುತ್ತೆ, ಯಾವ ರೀತಿಯಾದಂಥ ನೀವು ಪ್ಲ್ಯಾನ್ಸ್ ಬೇಕು, 199 399 ಈ ಥರ. ಸೊ ನನಗೆ 149 ರುಪೀಸ್ ಪ್ಲ್ಯಾನ್ ಬೇಕಾಗಿದೆ. 149 ರುಪೀಸ್ ಪ್ಲ್ಯಾನನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಡನ್ ಅಂತ ಕೊಡ್ತಾ ಇದ್ದೀನಿ. ಸೊ ಡನ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ನಮಗೆ ಸ್ವಲ್ಪ ವೇಟು ಪ್ರೊಸೆಸಿಂಗ್ ಆಗ್ತಾಯಿದೆ. ಸೊ ಡನ್ ಅಂತ ಕೊಟ್ಟ ತಕ್ಷಣ ನಮಗೆ ರೀಚಾರ್ಜ್ ಆಗಿದೆ. ಇವಾಗ ನೋಡ್ಬೋದು ಕರೆನ್ಸಿ ಎಷ್ಟಿದೆ ಅಂದರೆ 892 ರೂಪಾಯಿ 66 ಪೈಸೆ. ಸೊ ಆವಾಗಲೇ 1041 ರೂಪಾಯಿ ಆಯಿತು, ಇವಾಗ 891 ರೂಪಾಯಿ ಆಗಿದೆ. ಸೊ ಟೋಟಲ್ ಅರ್ನಿಂಗ್ ಎಷ್ಟಾಯಿತು 41.66 ರುಪೀಸ್ ಅಂತ ಇಲ್ಲಿ ನೀವು ನೋಡ್ಬೋದು. 41.66 ರುಪೀಸು ನನ್ನ ಅರ್ನಿಂಗ್ ಆಗಿದೆ. ಸೊ ಇದೇ ರೀತಿಯಾದಂಥ ನೀವು ರಿಚಾರ್ಜನ್ನು ಕೂಡ ನೀವು ನಿಮ್ಮ ಫ್ರೆಂಡ್ಸಿಗೆ ಮಾಡಿ ಎಷ್ಟೊಂದು ಅಮೌಂಟನ್ನು ನೀವು ಉಳಿಸ್ಕೋಬಹುದಾಗಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನೀವು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ. ಇದೇ ರೀತಿಯಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ನೀವು ಒಂದು ಪಾರ್ಟ್ ಟೈಮ್ ಜಾಬ್ ಥರ ಇದನ್ನು ಬಿಸ್ನೆಸ್ಸನ್ನು ಮಾಡ್ಬೋದಾಗಿದೆ ಫ್ರೆಂಡ್ಸ್. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ಮುಂದೆ ನೋಡಿದ್ರೆ ಸಿಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.